ಬ್ರಾಹ್ಮಣ ಸಮಾಜ ಕುಷ್ಟಗಿ ಯಜ್ಞೋಪವಿತಧಾರಿಗಳ ಸಮಾಜದ ಸಹಯೋಗದೊಂದಿಗೆ ಅಖಿಲ ಕರ್ನಾಟಕ ಮಹಾಸಭಾ ಬೆಂಗಳೂರು, ಅಖಿಲ ಕರ್ನಾಟಕ ಬ್ರಾಹ್ಮಣ ಮಹಾಸಭಾ ಕುಷ್ಟಗಿ ಘಟಕದಿಂದ ದಿನಾಂಕ 16 ಹಾಗೂ 17ರಂದು ಜರುಗಿದ ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಒತ್ತಾಯವಾಗಿ ಜನಿವಾರ ತೆಗೆಸಿದ ಘಟನೆಯನ್ನು ಖಂಡಿಸಿ ಇಂದು ಮಂಗಳವಾರದಂದು ಕುಷ್ಟಗಿ ತಹಶೀಲ್ದಾರ್ ಅವರ ಮುಖಾಂತರ ರಾಜ್ಯಪಾಲರಿಗೆ ಮನವಿ ಸಲ್ಲಿಸಲಾಯಿತು. ಇದಕ್ಕೂ ಮೊದಲು ಕುಷ್ಟಗಿ ಶ್ರೀ ರಾಘವೇಂದ್ರ ಸ್ವಾಮಿಗಳ ಮಠದಿಂದ ಮೌನ ಮೆರವಣಿಗೆಯೊಂದಿಗೆ ಪ್ರಾರಂಭವಾದ ಪ್ರತಿಭಟನಾ ಮೆರವಣಿಗೆಯು ಬಸವೇಶ್ವರ ವೃತ್ತದಲ್ಲಿ ಸೇರಿ ಸನಾತನ ಹಿಂದೂ ಧರ್ಮಕ್ಕೆ ಜಯವಾಗಲಿ ಎಂದು ಘೋಷಣೆ ಕೂಗಲಾಯಿತು. ಈ ಘಟನೆಯನ್ನು ಖಂಡಿಸಿ ಪ್ರಮುಖರಾದ ಬ್ರಾಹ್ಮಣ ಸಮಾಜದ ಜಯತೀರ್ಥ ಆಚಾರ್, ಯಾದವ ಸಮಾಜದ ಉಮೇಶ್ ಯಾದವ್, ಕ್ಷತ್ರಿಯ ಸಮಾಜದ ರವೀಂದ್ರ ಬಾಕಳೆ, ವೀರಶೈವ ಲಿಂಗಾಯತ ಸಮಾಜದ ವೀರೇಶ ಬಂಗಾರ ಶೆಟ್ಟರ್, ಭಾವಸಾರ ಕ್ಷತ್ರಿಯ ಸಮಾಜದ ಎಸ್.ವೈ. ಲೋಕರೆ, ಬ್ರಾಹ್ಮಣ ಸಮಾಜದ ಮಹಿಳಾ ಮುಖಂಡರಾದ ಶ್ರೀಮತಿ ಮೇಘನಾ ದೇಸಾಯಿ, ವಿಶ್ವಕರ್ಮ ಸಮಾಜದ ಗುರಪ್ಪ ಬಡಗೇರ್ ಮಾತನಾಡಿದರು. ನಂತರ ಪ್ರತಿಭಟನಾ ಮೆರವಣಿಗೆಯು ಪುರಸಭೆಯ ಮುಖಾಂತರ ಕುಷ್ಟಗಿನಗರದ ತಹಸೀಲ್ ಕಚೇರಿವರೆಗೆ ತಲುಪಿತು. ಮುಖಂಡರಾದ ದಾಮೋದರಾಚಾರ್ಯ ಹಯಗ್ರೀವ್, ಅಮೃತ ಜ್ಞಾನಮೋಟೆ, ಉಮೇಶ್ ಯಾದವ್, ವೀರೇಶ್ ಬಂಗಾರ ಶೆಟ್ಟರ್ ಕಾರ್ಯಕ್ರಮ ಕುರಿತು ಮಾತನಾಡಿದರು. ಪಾಂಡುರಂಗ್ ಆಶ್ರಿತ್ ಹಾಗೂ ಉಮೇಶ್ ಯಾದವ್ ಅವರು ಮನವಿ ಪತ್ರವನ್ನು ಓದಿದರು. ಮನವಿ ಪತ್ರ ಸ್ವೀಕರಿಸಿದ ತಹಸೀಲ್ದಾರ್ ಅಶೋಕ್ ಶಿಗ್ಗಾವಿ ಅವರು ಜಿಲ್ಲಾಧಿಕಾರಿಗಳ ಮುಖಾಂತರ ರಾಜ್ಯಪಾಲರಿಗೆ ಕಳುಹಿಸಿಕೊಡಲಾಗುವುದು ಎಂದು ಹೇಳಿದರು. ಈ ಸಂದರ್ಭದಲ್ಲಿ ಬ್ರಾಹ್ಮಣ ಸಮಾಜದ ಮುಖಂಡರಾದ ತಿಮ್ಮಪ್ಪಯ್ಯ ದೇಸಾಯಿ, ಶ್ರೀನಿವಾಸ ಜೋಶಿ, ಜಯತೀರ್ಥ ಸೌದಿ, ಶ್ರೀನಿವಾಸ ಚಳಗೇರಿ, ಮಾಲ್ತೇಶ್ ನಾಡಿಗೇರ್, ಶ್ರೀರಂಗ ಬಳ್ಳುಟಿಗಿ, ವಾದರಾಜಾಚಾರ್ ಪೂಜಾರ್, ಶ್ರೀಧರಾಚಾರ್ ಪುರಾಣಿಕ್, ಪ್ರಹ್ಲಾದ್ ದಿಗ್ಗಾವಿ, ಪತ್ರಕರ್ತರಾದ ಭೀಮಸೇನರಾವ್ ಕುಲಕರ್ಣಿ ಬನ್ನೆಟ್ಟಿ, ಅಡವಿರಾವ್ ಕುಲಕರ್ಣಿ ಬನ್ನೆಟ್ಟಿ, ಕೃಷ್ಣರಾವ್ ಹುರುಳಿ, ನರಸಿಂಹ ಕಾರಟಗಿ, ಶ್ರೀನಿವಾಸಾಚಾರ್ ಹಳ್ಳೂರ್, ಪಾಂಡುರಂಗ್ ಆಶ್ರಿತ್, ಮಹಿಳಾ ಮುಖಂಡರಾದ ಶ್ರೀಮತಿ ಮೇಘಾ ದೇಸಾಯಿ, ಕೃಷ್ಣವೇಣಿ ಆಚಾರ್, ಜ್ಯೋತಿ ಆಶ್ರಿತ್, ಲಕ್ಷ್ಮೀ ಟಿಕೋಟಿಕರ್, ಅರುಂಧತಿ ಜೋಶಿ, ಸ್ಫೂರ್ತಿ ಲಕುಮುದಿನ್ನಿ, ಸುಮಾ ನಾಯಕ್, ಭವಾನಿ ಪುರಾಣಿಕ್ ಹಾಗೂ ವೈಶ್ಯ ಸಮಾಜದವರು, ವಿಶ್ವಕರ್ಮ ಸಮಾಜದವರು, ಗೊಂದಳಿ ಸಮಾಜದವರು, ಯಾದವ ಸಮಾಜದವರು, ಕ್ಷತ್ರಿಯ ಸಮಾಜದವರು, ನೇಕಾರ ಸಮಾಜದವರು, ಜೈನ ಸಮಾಜದವರು, ಚೆನ್ನದಾಸರ ಸಮಾಜದವರು ಹಾಗೂ ಹನುಮಸಾಗರದ ಬ್ರಾಹ್ಮಣ ಸಮಾಜದ ಮುಖಂಡರು ಸೇರಿದಂತೆ ಇತರರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು. ಇದು ಜಿಎಂ ನ್ಯೂಸ್ ಕುಷ್ಟಗಿ. बोलो भारत माता की जय, बोलो भारत माता की जय. ಜನಿವಾರ ಸಮಾಜಗಳಿಗೆ ಜಯವಾಗಲಿ, ಸನಾತನ ಹಿಂದೂ ಧರ್ಮಕ್ಕೆ ಜಯವಾಗಲಿ, ಸನಾತನ ಹಿಂದೂ ಧರ್ಮಕ್ಕೆ ಜಯವಾಗಲಿ. ಮೊನ್ನೆ ಏಪ್ರಿಲ್ 16 ಮತ್ತು 17 ತಾರೀಕಿನಂದು ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರ ತೆಗೆದು ಕತ್ತರಿಸಿ ಅದೇ ನಿಮ್ಮ ಪರೀಕ್ಷೆ ಬಗ್ಗೆ ಅನುವು ಮಾಡ್ತೀವಿ, ಇಲ್ಲಿ ಪರೀಕ್ಷೆ ಕೂಡಬಾರ್ರಿ ಅಂತ ಹೇಳಿ ಆ ವಿದ್ಯಾರ್ಥಿಗಳಿಗೆ ಪರೀಕ್ಷೆಗೆ ಅನಾನುಕೂಲ ಮಾಡಿದ್ರಿಂದ ನಾವು ಜನಿವಾರಧಾರಿಗಳು ಮತ್ತು ಸಮಸ್ತ ಹಿಂದೂ ಸಂಘಟನೆಗಳು ಎಲ್ಲರೂ ಬೆಂಬಲಿತವಾಗಿ ಇಂದು ಕುಷ್ಟಗಿಯಲ್ಲಿ ನಾವು ಪ್ರತಿಭಟನೆ ಹಮ್ಮಿಕೊಂಡಿದ್ದೀವಿ. ಈ ವಿಷಯವಾಗಿ ನಮ್ಮ ಯಾದವ ಸಮಾಜದ ನಮ್ಮ ಉಮೇಶ್ ಅವರು ಮಾತಾಡಿ ನಾಲ್ಕು ಮಾತು ಕೇಳ್ಕೊಳ್ತೀನಿ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ. ಆತ್ಮೀಯ ಬಂಧುಗಳೇ, ಈ ದಿನ ಕುಷ್ಟಗಿ ನಗರದಲ್ಲಿ ಸನಾತನ ಹಿಂದೂ ಧರ್ಮದ ವಿವಿಧ ಸಮಾಜದ ವತಿಯಿಂದ ಮೊನ್ನೆಯನ್ನು ನಡೆದಿರ್ತಕ್ಕಂಥ ರಾಜ್ಯ ಸರ್ಕಾರದ ಸಿಇಟಿ ಪರೀಕ್ಷೆಯ ನಿಮಿತ್ತವಾಗಿ ವಿದ್ಯಾರ್ಥಿಗಳಿಂದ ಜನಿವಾರವನ್ನ ತೆಗೆಸಿರ್ತಕ್ಕಂಥ ಒಂದು ದುರ್ಘಟನೆ ಕರ್ನಾಟಕ ರಾಜ್ಯದಲ್ಲಿ ನಡೆದಿದೆ. ಆ ಘಟನೆಯಿಂದ ಆ ವಿದ್ಯಾರ್ಥಿಗಳ ಮೇಲೆ ಬಹಳ ಅದು ಪ್ರಭಾವವನ್ನು ಕೂಡ ಬೀರಿದೆ. ಈ ಒಂದು ಕಾರ್ಯವನ್ನು ಮಾಡಿರ್ತಕ್ಕಂಥ ರಾಜ್ಯ ಸರ್ಕಾರದ ಈ ಒಂದು ಕೆಟ್ಟ ನೀತಿಯನ್ನ ನಾವು ಬಲವಾಗಿ ಖಂಡಿಸಲಿಕ್ಕೆ ಈ ದಿನ ಕುಷ್ಟಗಿ ನಗರದಲ್ಲೇ ಹಿಂದೂ ಸಮಾಜದ ವತಿಯಿಂದ ಮೌನ ಪ್ರತಿಭಟನಾ ರ್ಯಾಲಿಯನ್ನ ಹಮ್ಮಿಕೊಂಡಿದ್ದೇವೆ. ಆತ್ಮೀಯ ಹಿಂದೂ ಬಾಂಧವರೇ, ಹೀಗೆ ಮುಂದುವರೆದಿದ್ದೆ ಆದಲ್ಲಿ ಮುಂದೊಂದಿನ ಈ ದಿನ ಕೇವಲ ಜನಿವಾರವನ್ನು ತೆಗೆಸಿದ್ದಾರೆ, ಮುಂದೊಂದಿನ ಬಳೆಯನ್ನು ತೆಗೆಸ್ತಾರೆ, ಕುಂಕುಮವನ್ನು ಕೂಡ ತೆಗೆಸ್ತಾರೆ. ಈ ಕೆಟ್ಟ ನೀತಿಯನ್ನ ಕಾಂಗ್ರೆಸ್ ಸರ್ಕಾರ ಈ ಕೂಡಲೇ ಕೈಬಿಡಬೇಕು. ಮತ್ತೆ ಮುಂದಿನ ದಿನಮಾನಗಳಲ್ಲಿ ಈ ತರ ಜನಿವಾರವನ್ನ ತೆಗೆಸಿರ್ತಕ್ಕಂಥ ನಡೆಯ ವಿರುದ್ಧ ಇಡೀ ಹಿಂದೂ ಸಮಾಜದ ಕ್ಷಮೆಯನ್ನ ಕೇಳಬೇಕು ಅಂತೇಳಿ ಸಂದರ್ಭದಲ್ಲಿ ನಾನು ಆಗ್ರಹಿಸ್ತೇನೆ. ಮತ್ತು ಆ ದಿನ ಏನು ಪರೀಕ್ಷೆಗೆ ಒಳಪಟ್ಟಿಲ್ಲದೆ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ನೇರವಾಗಿ ಒಂದು ಅವಕಾಶವನ್ನು ಮಾಡಿಕೊಡ್ಬೇಕು ಅಂತ ಕೂಡ ಈ ಸಂದರ್ಭದಲ್ಲಿ ಆಗ್ರಹಿಸ್ತೇವೆ. ಈ ನೀತಿ ಮುಂದುವರೆದಿದ್ದೆ ಆದಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡತಕ್ಕಂತ ಒಂದು ಎಚ್ಚರಿಕೆಯನ್ನು ಕೂಡ ಈ ಸಂದರ್ಭದಲ್ಲಿ ನಾವು ಇಡೀ ಹಿಂದೂ ಸಮಾಜ ಮತ್ತು ಜನಿವಾರಿ ಸಮಾಜಗಳು ಈ ಕುಷ್ಟಗಿ ನಗರದ ವತಿಯಿಂದ ಇಡೀ ರಾಜ್ಯ ಸರ್ಕಾರಕ್ಕೆ ಸೂಚನೆಯನ್ನ ಕೊಡ್ತಾ ಇದ್ದೇವೆ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಸಮಾಜದ ವಿವಿಧ ಸಮಾಜದ ಮುಖಂಡರುಗಳು ಕೂಡ ಈ ಪ್ರತಿಭಟನೆಯಲ್ಲಿ ಪಾಲ್ಗೊಂಡಿದ್ದಾರೆ.
ಅವರೆಲ್ಲರೂ ಈ ಪ್ರತಿಭಟನಾ ಮೌನ ಪ್ರತಿಭಟನಾ ರ್ಯಾಲಿಯನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಈಗಾಗಲೇ ಕೇಂದ್ರ ಸರ್ಕಾರ ಇವತ್ತು ಒಂದು ಆದೇಶವನ್ನ ನೀಡಿದೆ. ನಾವು ಯಾವುದೇ ಕಾರಣಕ್ಕೂ ತಾಳಿ ಮತ್ತು ಜನಿವಾರವನ್ನ ತೆಗೆಸ್ತಕ್ಕಂಥ ಆದೇಶವನ್ನು ಯಾವುದೇ ಸಂದರ್ಭದಲ್ಲೂ ಮಾಡುವುದಿಲ್ಲ ಅಂತೇಳಿ ಕೇಂದ್ರ ಸರ್ಕಾರ ಆದೇಶವನ್ನು ನೀಡಿದೆ. ಅದೇ ರೀತಿ ಮೊನ್ನೆ ತೆಗೆಸಿರ್ತಕ್ಕಂಥ ನಿರ್ಧಾರದ ವಿರುದ್ಧವಾಗಿ ರಾಜ್ಯ ಸರ್ಕಾರದಿಂದ ಅಧಿಕೃತವಾಗಿ ಕ್ಷಮೆಯನ್ನ ಕೇಳಿ ಆ ಘಟನೆಯನ್ನ ಅವರು ನಮಗೆ ಸಂತಾಪವನ್ನು ಸೂಚಿಸಬೇಕಂತೇಳಿ ಈ ಸಂದರ್ಭದಲ್ಲಿ ಆಗ್ರಹಿಸಿ ಮಾತುಗಳನ್ನು ಮುಗಿಸ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ. ಜನ್ಮ ನಿವಾರಣೆ ಮಾಡುವಂತ ಈ ಜನಿವಾರ ಪವಿತ್ರ ಜನಿವಾರ, ಇದನ್ನು ಮೋಕ್ಷ ಕೊಡುವಂತ ಜನಿವಾರ, ಇದನ್ನ ಅವರು ಅವಮಾನಿಸ್ಯಾರ ಅಂದ್ರೆ ಅದ್ರ ವಿರುದ್ಧ ನಾವು ಖಂಡಿಸ್ತಾ ಇದ್ದೀವಿ. ಹಾಗೂ ನಾವೆಲ್ಲ ಹಿಂದೂಗಳು, ನಾವೆಲ್ಲ ಒಂದು ಅಂತ ಹೇಳ್ತಾ ಇದೀವಿ. ಇಲ್ಲ ನಾವು ಗಂಡಸರಿದ್ದೀವಿ, ನಾವು ಜನಿವಾರ ಕೊಡಿ. ಮತ್ತೆ ಹೆಣ್ಮಕ್ಳು ಏನು ಅಂದ್ರೆ ಹೆಣ್ಮಕ್ಳಿಗೆ ಮದುವೆ ಆದ್ರೆ ಎಲ್ಲರಿಗೂ ಮಂಗಳ ಸೂತ್ರನೇ ಜನಿವಾರ ಇದ್ದಂಗೆ, ಬೇರೆ ಏನಲ್ಲ. ಅದು ಸೂತ್ರ, ಮಂಗಳ ಸೂತ್ರ ಅಂದ್ರೆ ಸೂತ್ರ ಅಂದ್ರೆ ದಾರ, ಮಂಗಳ ಅಂದ್ರೆ ಶುಭಕರ. ಮಂಗಳ ಸೂತ್ರನೂ ತೆಗೆಯಂದಿದ್ದು ಅಪರಾಧನೇ ಇದೆ, ಯಾವುದೇ ಕಾನೂನು ಇಲ್ಲ. ಅವ್ರು ಕಾನೂನು ಉಲ್ಲಂಘನೆ ಮಾಡಿ ಜನಿವಾರ ಮತ್ತು ಮಂಗಳಸೂತ್ರ ತೆಗೆಯಂತ ಹೇಳ್ತಾ ಇದ್ದಾರೆ. ಅದನ್ನು ವಿರೋಧಿಸಿ ನಾವು ಖಂಡಿಸ್ತೀವಿ. ಹಾಗೆ ನಮ್ಮ ಜನಿವಾರ ಸಮಾಚಾರ ಅಂತ ರವೀಂದ್ರ ಭಾಗವರು ನಾವು ಮಾತಾಡ್ಕೊಂಡು ಕೇಳ್ಕೊತೀವಿ. ಇವತ್ತು ಬಹಳ ದುರದೃಷ್ಟಕರ ವಿಚಾರ. ಯಾಕಂತಂದ್ರೆ ಪ್ರತಿ ಹಂತದಲ್ಲೂ ಶಾಂತಿ ಸೌಹಾರ್ದತೆಗೆ ಹೆಸರಾದಂತ ಜನಿವಾರ ಸಮಾಜವನ್ನ ಕೆಣಕುವ ನಿಟ್ಟಿನೊಳಗ ಕೆಲಸ ಮಾಡ್ತಾ ಇದ್ದಾರೆ. ಮೊನ್ನೆ ನಡೆದಂತ ಪರೀಕ್ಷೆಯಲ್ಲಿ ಜನಿವಾರವನ್ನ ತೆಗೆಸಿ ಪರೀಕ್ಷಾ ಕೇಂದ್ರಕ್ಕೆ ಹೋಗಬೇಕು ಅನ್ನುವಂತ ಒಂದು ಸವಾಲನ್ನು ಹಾಕಿದ್ದಾರೆ. ದಯವಿಟ್ಟು ಹೇಳ್ತಾ ಇದ್ದೇನೆ, ಇವತ್ತು ಜನಿವಾರ ಸಮಾಜ ಶಾಂತಿ ಸೌಹಾರ್ದತೆಗೆ ಹೆಸರಾಗಿದೆ. ಆದರೆ ನಮ್ಮನ್ನು ಕೆಣಕಿದರೆ ಮಾತ್ರ ಬೀದಿಗೆ ಇಳಿದು ಹೋರಾಟ ಮಾಡಲಿಕ್ಕೆ ಎಂದೆಂದೂ ಹಿಂಜರಿಯುವುದಿಲ್ಲ ಅನ್ನುವಂತ ಮಾತನ್ನ ಇವತ್ತು ರಾಜ್ಯ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೂಡ ಎಚ್ಚರಿಕೆ ಕೊಡ್ತಾ ಇದ್ದೀವಿ. ಇವತ್ತು ಏನಾಗಿದೆ ಅಂತಂದ್ರೆ ಜನಿವಾರ ಆಯ್ತು, ಮಂಗಲ ಸೂತ್ರ ಆಯ್ತು, ಇವೆಲ್ಲ ಧಾರ್ಮಿಕ ಸಂಸ್ಕಾರ. ಈ ಸಂಸ್ಕಾರಕ್ಕೆ ಯಾರು ಕೈ ಹಾಕಿದ್ದಾದ್ರೆ ಅವರು ಎಚ್ಚರಿಕೆ ಮಾಡ್ತಾ ಇದ್ದಾರೆ. ಯಾವುದೇ ರೀತಿಯ ಹೋರಾಟಕ್ಕೂ ಇಡೀ ನಮ್ಮ ಸಮುದಾಯ ಕಟಿಬದ್ಧವಾಗಿ ಸಮಾಜದ ಹೋರಾಟ ಈ ಸ್ವರೂಪ ಪಡಿಬೇಕಾದ್ರೆ ಎಲ್ಲರೂ ಸಂಘಟಿತರಾಗಬೇಕಾಗಿದೆ. ಬರೇ ಬ್ರಾಹ್ಮಣರಲ್ಲ, ಬರೇ ಕ್ಷತ್ರಿಯರಲ್ಲ, ಬರೇ ಕ್ಷತ್ರಿಯರಲ್ಲ, ವಿಶ್ವಕರ್ಮ ಸಮಾಜ, ಇಡೀ ವೈಷ್ಣವ ಸಮಾಜ ಕೂಡ ಇಲ್ಲಿ ಒಕ್ಕಟ್ಟಾದಾಗ ಮಾತ್ರ ಇದು ಸಾಧ್ಯದ. ಒಕ್ಕಟ್ಟಿನಲ್ಲಿ ಬಲ ಇದೆ ಅನ್ನೋದನ್ನು ಇವತ್ತು ನಮ್ಮ ಕುಷ್ಟಿಯ ಮಹಾಜನತೆ ತೋರ್ಪಡಿಸಿದ್ದಾರೆ. ಇದೇ ಹಂತದಲ್ಲಿ ಪ್ರತಿಯೊಂದು ಪ್ರತಿಭಟನೆ ನೆರವೇರಬೇಕು ಅಂತ ಹೇಳ್ತಾ ಇಲ್ಲಿನ ಪ್ರತಿಭಟನೆಯನ್ನ ನೇತೃತ್ವ ವಹಿಸಿದ್ದ ಸರ್ವ ಸಮಾಜದ ಮುಖಂಡರಿಗೆ ಒಂದು ಸುತ್ತ ನನ್ನ ಮಾತಿಗೆ ವಿರಾಮ ಕೊಡ್ತೇನೆ. ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ. ನೆರೆದಿರ್ತಕ್ಕಂತ ಕುಷ್ಟಿಗೆಯ ಎಲ್ಲ ಹಿಂದೂ ಧರ್ಮದ ಬಾಂಧವರೇ, ಇವತ್ತಿನ ದಿವಸ ಯಾವುದಕ್ಕೆ ನಮ್ಮ ಮನೆಯಲ್ಲಿ ಏನಾದರೂ ನಮಗೆ ತೊಂದರೆಗಳು ಬಂದ್ರೆ ನಾವು ಸಹಿಸಬಹುದು, ಆದ್ರೆ ಧರ್ಮಕ್ಕೆ ಮತ್ತು ನಮ್ಮ ಸಂಸ್ಕಾರಕ್ಕೆ ತೊಂದರೆ ಬಂದ್ರೆ ಪ್ರತಿಯೊಬ್ಬರು ಪ್ರತಿಭಟಿಸಬೇಕಾದ್ದು ಕರ್ತವ್ಯ. ಹಾಗಾಗಿ ಇವತ್ತಿನ ಜನ ಇಷ್ಟೊಂದು ಜನ ಸೇರಿ ನಮ್ಮ ಆದಂತ ಅನ್ಯಾಯ, ಧಾರ್ಮಿಕವಾಗಿ ಆದಂತ ಅನ್ಯಾಯಕ್ಕೆ, ಧರ್ಮದ ಮೇಲೆ ಆದಂತ ಪ್ರಹಾರಕ್ಕೆ ಇಷ್ಟು ಜನ ಸೇರಿದ್ದು ಬಹಳ ಸಂತೋಷದ ವಿಷಯ. ನಿಜವಾಗಿಯೂ ಜನಿವಾರ ಎಂಬುದು ಒಂದು ಸಂಸ್ಕಾರದ್ದು. ಆ ಮಕ್ಕಳಿಗೆ ಮದುವೆ ಮುಂಜಿ ಜನಿವಾರ ಅಂತ ಏನ್ ಹೇಳ್ತಾರ, ಆ ಮಕ್ಕಳಿಗೆ ಸಂಸ್ಕಾರ ಕೊಡುವಂತದ್ದು ಧಾರ್ಮಿಕವಾಗಿ ಬಹಳ ಮಹತ್ವದ್ದು. ಅದನ್ನೇ ತೆಗಿಸಿ ನೀವು ಪರೀಕ್ಷೆಗೆ ಹೋಗಂದ್ರೆ ಎಂತ ಒಂದು ಘಟ್ಟದಲ್ಲಿ ಇದ್ದೀವಿ ಅನ್ನೋದನ್ನ ನಾವು ಇವತ್ತು ನೆನಪು ಮಾಡ್ಕೋಬೇಕು. ಹಿಂದಿನ ಕಾಲದಲ್ಲಿ ಗುರುಕುಲ ಶಿಕ್ಷಣ ಇತ್ತು, ಗುರುಕುಲದಲ್ಲಿ ಜನಿವಾರ ಇದ್ದವ್ರಿಗೆ ಪ್ರವೇಶ ನೀಡ್ತಿದ್ರು. ಆದ್ರೆ ಈ ಕಾಲ ಉಲ್ಟಾ ಆಗಿದೆ. ಜನಿವಾರ ಅದಾದ್ರೆ ತೆಗೆದು ಪರೀಕ್ಷಾ ಕೊಟ್ಟಿಗೆ ಬಾ ಅಂದ್ರೆ ಎಂತ ವಿಚಾರ ಇದು? ಯಾರೋ ಒಂದಿಬ್ರು ಮಾಡಿದ್ದಾರೆ ಅಂತ ಹೇಳಿ ಇಡೀ ವ್ಯವಸ್ಥೆಗೆ ನಾವು ದೂಷಣೆ ಮಾಡುದು ಬೇಡ ಈ ಸಂದರ್ಭದಲ್ಲಿ. ಆದ್ರೆ ಸರ್ಕಾರವು ಕೂಡ ಈ ವಿಷಯದಲ್ಲಿ ಮೆತ್ತಗಾಗಿದೆ. ಆದ್ರೂ ಕೂಡ ಅದು ಯಾಕೆ ಮೆತ್ತಗಾಯ್ತಂದ್ರೆ ನಮ್ಮೆಲ್ಲ ಪ್ರತಿಭಟನೆ ಕಾವು ನೋಡಿ ಸರ್ಕಾರವು ಕೂಡ ಅದಕ್ಕೆ ಪ್ರತಿಕ್ರಿಯೆ ಕೊಟ್ಟಿದೆ. ಅದು ಮಾಡಿದ್ದು ತಪ್ಪಿದೆ ಅಂತ ಹೇಳಿದೆ. ಅನ್ಯಾಯ ಆದಂತ ವಿದ್ಯಾರ್ಥಿಗಳಿಗೆ ಇನ್ನೊಂದು ಅವಕಾಶ ಕಲ್ಪಿಸ್ತೀವಿ ಅಂತಲೂ ಕೂಡ ಹೇಳಿದ್ದಾರೆ. ಆ ಶುಚಿವೃತ್ತಿ ಕುಲಕರ್ಣಿ ಅಂತಕ್ಕಂಥ ಬೀದರ್ ಹುಡುಗನಿಗೆ ಕೂಡ ಆಯ್ಕೆಗಳನ್ನು ಕೊಟ್ಟಿದ್ದಾರೆ. ಇದೆಲ್ಲ ಯಾಕಾಯ್ತು ಅಂತಂದ್ರೆ ನಾವೆಲ್ಲ ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡಿದ್ದಕ್ಕೆ ಮಾತ್ರ ಆಯ್ತು. ಇಲ್ಲ ಅಂದ್ರೆ ಏನಪ್ಪ ಅವನಿಗೆ ಅಥವಾ ಬತ್ತನಿಗೆ ಆಗ್ಯದಂತೆ ನಾವು ಮನೆಯಲ್ಲಿ ಕೂತಿದ್ರೆ ಖಂಡಿತವಾಗಿ ನಮ್ಗೆ ನ್ಯಾಯ ಸಿಕ್ತಿದ್ದಿಲ್ಲ. ಇನ್ನೊಂದು ಅದೇ ವಿಷಯ ಈಗ ರೈಲ್ವೆ ನೇಮಕಾತಿ, ರೈಲ್ವೆ ಪರೀಕ್ಷೆಯಲ್ಲಿ ಕೂಡ ಎದುರು ಬಂತು. ಯಾರೋ ಒಬ್ರು ಹೇಳಿದ್ರು ಜನಿವಾರ ಅಂತ ಹೇಳಿ ಇಷ್ಟು ಜನ ಪ್ರತಿಭಟನೆ ಮಾಡ್ತಾರ, ತಾಳೆ ಅಂತ ಹೇಳಿ ತಾಳೆ ತೆಗಿಸಿದ್ರು, ಯಾರು ಪ್ರತಿಭಟನೆ ಒಬ್ರು ಸಚಿವರು ಹೇಳಿದ್ರು. ಅದು ಎಂತ ದುರಿದ್ದೆ ನೋಡ್ರಿ. ನಮ್ಮಲ್ಲೇ ಒಡ ಕುಟ್ಟಿಸೋಕೆ ಪ್ರಯತ್ನ ಮಾಡ್ತಾರ.
ನಮಗ್ ತಾಳೆ ಆದ್ರೂ ಅಷ್ಟೇ, ಜನವಾರ ಆದ್ರೂ ಅಷ್ಟೇ, ಯಾವುದೇ ಧಾರ್ಮಿಕ ಸಂಕೇತಗಳಾದ್ರೂ ಅಷ್ಟೇ, ಎಲ್ಲ ಧರ್ಮದವರು ತಮ್ಮ ತಮ್ಮ ಧಾರ್ಮಿಕ ಸಂಕೇತಗಳ ಬಗ್ಗೆ ಹಕ್ಕನ್ನು ಹೊಂದಿರ್ತಾರೆ, ಪ್ರೀತಿಯನ್ನು ಹೊಂದಿರ್ತಾರೆ. ಹೀಗಾಗಿ ನಾವು ಅವ್ರು ಗೌರವಿಸಬೇಕಾದ ಪ್ರಜಾಪ್ರಭುತ್ವದ ಲಕ್ಷಣ, ಪ್ರಜಾಪ್ರಭುತ್ವದ ಕರ್ತವ್ಯ, ಪ್ರಜಾಪ್ರಭುತ್ವ ಸರ್ಕಾರದ ಕರ್ತವ್ಯ ಎಲ್ಲ ಧಾರ್ಮಿಕ ಭಾವನೆಗಳನ್ನ, ಎಲ್ಲ ಧಾರ್ಮಿಕ ಸಂಕೇತಗಳನ್ನ ಗೌರವಿಸುವುದು ಮತ್ತು ಅದಕ್ಕೆ ಆಧಾರತೆ ನೀಡುವುದು ಎಲ್ಲ ಸರ್ಕಾರಗಳ ಕರ್ತವ್ಯ. ಹೀಗಾಗಿ ನಾವು ಸರ್ಕಾರಕ್ಕೆ ಮತ್ತೊಮ್ಮೆ ಆಗ್ರಹ ಮಾಡ್ತೀವಿ, ದಯವಿಟ್ಟು ಇಂಥ ಘಟನೆ ಮರುಕಳಿಸೋದಿರಲಿ ಮತ್ತು ಸಮಾಜದ ಒಂದು ಏನು ಎಚ್ಚರಿಕೆ ಇದೆ, ಸಮಾಜದ ಒಂದು ಸಂಯಮತೆಯನ್ನು ಪರೀಕ್ಷೆ ಮಾಡದಿರಲಿ. ಇನ್ನು ಮುಂದೆ ಕೂಡ ಯಾವುದೇ ಧಾರ್ಮಿಕ ಸಂಕೇತಗಳಿರಲಿ ಅವುಗಳಿಗೆಲ್ಲರಿಗೂ ಅಲೌ ಮಾಡಬೇಕು. ಅವುಗಳಿಗೆ ಯಾಕಂದ್ರೆ ಇವತ್ತು ನಾಳೆ ಸಾಕಷ್ಟು ಟೆಕ್ನಾಲಜಿ ಇದೆ. ನಾ ಜನವರದಲ್ಲಿ ಏನೋ ಒಂದು ಬ್ಲೂಟೂತ್ ಹಾಕೋತೇನ, ಅದಕ್ಕೆ ಕಂಡಿಡಿಯಂತದ್ದು ಏನಾದ್ರು ಒಂದು ಟೆಕ್ನಾಲಜಿ ಕಂಡಿಡ್ರಿ, ಆದ್ರೆ ಜನವರನ್ನ ಬ್ಯಾನ್ ಮಾಡೋದು ತಪ್ಪು. ಹೀಗಾಗಿ ದಯವಿಟ್ಟು ನಾ ಮನವಿ ಮಾಡ್ಕೊಳ್ತೇನೆ, ಎಲ್ಲ ಧಾರ್ಮಿಕ ಸಂಕೇತಗಳಿಗೆ ನಮ್ಮ ದೇಶದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ ಏನೋ ಒಂದು ಹಕ್ಕಿದೆ, ಅರ್ಹತೆ ಇದೆ. ದಯವಿಟ್ಟು ಅವುಗಳನ್ನ ನಾವೆಲ್ಲರೂ ಗೌರವಿಸೋಣ ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತು ಮುಗಿಸ್ತೇನೆ. ನಮಸ್ಕಾರ. ಒಂದು ಪ್ರಶ್ನಿಸ್ತಕ್ಕಂಥ ಒಂದು ಕಾಲಘಟ್ಟದಲ್ಲಿ ನಾವಿದ್ದೇವೆ. ಇವತ್ತು ಜಗತ್ತಿನಲ್ಲಿ ಜಾಗತಿಕವಾಗಿ ವಿಶ್ವಗುರು ಎನಿಸಿಕೊಳ್ತಕ್ಕಂಥ ದೇಶದಲ್ಲಿ ನಾವು ಬದುಕ್ತಕ್ಕಂಥವರು, ನಾವು ಸನಾತನ ಧರ್ಮದ ಹಿನ್ನೆಲೆಯಲ್ಲಿನೇ ಅಂತ ಒಂದು ಗುರುತಿಸಿಕೊಳ್ಳುವಿಕೆ ಆಗಿದೆ. ಅಂತಹದಕ್ಕೆ ಕೂಡ ಸ್ಥಿತಿ ಬರ್ತಕ್ಕಂಥ ಚಟುವಟಿಕೆಗಳು ಇವತ್ತು ರಾಜಕೀಯ ವ್ಯವಸ್ಥೆಯಲ್ಲಿ ನಡೀತಾ ಇರೋದು ನಾವೆಲ್ಲರೂ ಖಂಡಿಸಬೇಕಾಗಿರ್ತಕ್ಕಂಥ ಒಂದು ಸಂಗತಿ. ಹಾಗಾಗಿ ರಾಜಕಾರಣಿಗಳಿಗೆ ಒಂದು ಸ್ಪಷ್ಟ ಸಂದೇಶವನ್ನು ಕೊಡೋಣ. ನಿಮ್ಮ ರಾಜಕಾರಣಕ್ಕಾಗಿ ನೀವು ಏನಾದ್ರೂ ಮಾಡ್ಕೊಳ್ಳಿ, ಧರ್ಮದ ವಿಷಯವನ್ನ ಕೆದಕ್ಕೊಡಿ, ಧಾರ್ಮಿಕ ವಿಚಾರಕ್ಕೆ ನೀವು ಕೈ ಹಾಕಿ ನಿಮ್ಮ ಬೇಳೆ ಬೇಯಿಸ್ಕೊಳ್ತಕ್ಕಂಥ ಕೆಲಸವನ್ನ ಮಾಡಬೇಡಿ ಅನ್ನುವಂತ ಒಂದು ಸಂದೇಶವನ್ನ ಪ್ರತಿಭಟನೆ ಮೂಲಕ ಕೊಡೋಣ. ಹಾಗಾಗಿ ಇವತ್ತು ನಮ್ಮೆಲ್ಲರಿಗೂ ಒಂದು 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 ಪ್ರಶ್ನೆ ಆಗಿರ್ತಕ್ಕಂಥ ಒಂದು ವಿಷಯ ಏನಂದ್ರೆ ಜನರನ್ನು ತೆಗೆಯತಕ್ಕಂಥದ್ದು. ಇವತ್ತು ಏನೆಲ್ಲ ಕೆಲಸವನ್ನು ಮಾಡ್ಕೊಂಡು ಬಂದಿರಿ, ಇವತ್ತು ಧಾರ್ಮಿಕವಾಗಿ ನಮ್ಮನ್ನ ಮತ್ತೆ ಬರದೇತಿರ್ತಕ್ಕಂಥ ರದ್ದು ಹೇಳ್ತಕ್ಕಂಥ ಕೆಲಸವನ್ನ ನೀವು ಮಾಡಬೇಡಿ, ಇದು ಕೊನೆಯ ಸಂದೇಶ ಅಂತ ಹೇಳಿ ನನ್ನ ಮಾತನ್ನ ಮುಗಿಸ್ತೇನೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇಲ್ಲಿ ನಡೆದಿರ್ತಕ್ಕಂತ ಎಲ್ಲ ನಮ್ಮ ಬಾಂಧವರಿಗೆ ನನ್ನ ನಮನಗಳನ್ನ ತಿಳಿಸುತ್ತಾ, ಇವತ್ತಿನ ಈ ಕಾರ್ಯಕ್ರಮ, ಈ ಪ್ರತಿಭಟನೆ ನಮ್ಮ ಸನಾತನ ಧರ್ಮವನ್ನ ಉಳಿಸೋದಕ್ಕಾಗಿ ಹಾಗೂ ನಮ್ಮ ಈ ಒಗ್ಗಟ್ಟನ್ನ ತೋರಿಸೋದಕ್ಕಾಗಿ, ನಮ್ಮ ಸನಾತನ ಈ ದೇಶ ಎತ್ತ ಸಾಗ್ತಾ ಇದೆ ಅಂತಕ್ಕಂಥ ವಿಚಾರ ಮಾಡ್ತಕ್ಕಂಥ ವಿಷಯ ಇರುತ್ತೆ. ದಾರಿಯಾದಂತ ಈ ಜನಿವಾರವನ್ನು ತೆಗೆದ ಪರೀಕ್ಷೆ ಬಗ್ಗೆ ಅನುಕೂಲ ಮಾಡಿಕೊಡ್ತಕ್ಕಂಥ ಈ ಸರ್ಕಾರ ನಮ್ಮ ಎಲ್ಲಾ ವರ್ಗಗಳಲ್ಲಿ ನಾವು ಇದ್ರು ಕೂಡ, ನಮ್ಮಲ್ಲಿ ಹಿಂದುಳಿದ ವರ್ಗಗಳು ಬಡವರು ಇದ್ರು ಕೂಡ ಬಜೆಟ್ ನಲ್ಲಿ ಅಲೋಕೇಶನ್ ಮಾಡೋದ್ರಿಂದ ಇಲ್ಲಿವರೆಗೂ ಎಲ್ಲದಕ್ಕೂ ನಾವು ಸಹಿಸ್ಕೊತಾ ಬರ್ತಾ ಇದೀವಿ. ಈ ಒಗ್ಗಟ್ಟನ್ನು ನಾವು ಸಾಧಿಸಿದ್ರೆ ಮುಂದಿನ ದಿನಗಳಲ್ಲಿ ನಾವು ಆರ್ಥಿಕ ಪ್ರಗತಿ, ರಾಜಕೀಯವಾಗಿ ಮುಂದುವರ್ಲಿಕ್ಕಂತ ಸಾಧ್ಯ ಆಯ್ತದ. ಈ ಕಾರಣದಿಂದ ಜನಿವಾರದಾರರಿಗಂತ ಎಲ್ಲಾ ಸಮಾಜದವರು ಒಂದು ಒಕ್ಕೂಟ ರಚಿಸಿಕೊಂಡು ಸರ್ಕಾರದ ವಿರುದ್ಧ ಯಾವುದೇ ಪ್ರಸಂಗ ಬರಲಿ, ಇವತ್ತು ಯಜ್ಞೋಪಯುಕ್ತ ತೆಗೆದಂತ ವಿಚಾರ ಆಗಿರ್ಬೋದು, ಬೇರೆ ಬೇರೆ ವಿಚಾರಗಳು ಬಂದಾಗ ವರ್ಷಕ್ಕೆ ಒಂದು 4-6 ಬಾರಿ ಪ್ರತಿಭಟನೆಯನ್ನು ಹಮ್ಮಿಕೋಬೇಕು. ಎಲ್ಲಾ ಸಮಾಜದವರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಸರ್ಕಾರದ ನಡೆಯನ್ನು ಒಂದು ಖಂಡಿಸತಕ್ಕಂತ ಒಂದು ಕಾರ್ಯಕ್ರಮ ಶ್ಲಾಘನೀಯವಾದಂತ ವಿಷಯ. ಇದಕ್ಕೆ ಎಲ್ಲಾ ಸಮಾಜದವರು ಒಕ್ಕೂಟದಿಂದ ಒಂದು ಭಾವೈಕ್ಯತೆಯಿಂದ ನಾವು ಈ ಒಂದು ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದಕ್ಕಾಗಿ ಈ ಒಂದು ನೀತಿಯನ್ನ ನಾವು ಖಂಡಿಸ್ತಾ ಇದ್ದೀವಿ. ಇದು ಬರೇ ಜನಿವಾರದ ಒಂದು ವಿಷಯ ಅಲ್ಲ. ನೀವು ದೇಶದಲ್ಲಿ ಬಜೆಟ್ ಅನ್ನು ಮಂಡಿಸುವಾಗ ತುಚ್ಛೀಕರಣದ ಬಜೆಟ್ ಅನ್ನು ಮಾಡಿ ನಮಗೆ ಯಾವುದೇ ರೀತಿಯಿಂದ ಅನ್ಯಾಯವನ್ನು ಮಾಡ್ತಕ್ಕಂಥ ಕೆಲವೇ ವರ್ಗಗಳನ್ನ ಆರ್ಥಿಕವಾಗಿ ಮುಂದೆ ತರತಕ್ಕಂಥ ಈ ಒಂದು ಸರ್ಕಾರದ ಖಂಡನೀಯವಾದ ಮಾತಾಡಬೇಕು. ಈ ನಮ್ಮ ಜನಾಂಗ ಯಾಕೆ ಹಿಂದುಳಿದಿದೆ ಅಂದ್ರೆ ಮಾತಾಡೋದಕ್ಕೆ ಹಿಂದುಳಿದಿದೆ, ಮಾತನಾಡುವುದರ ಮತಕ್ಕೆ ಇರುತ್ತದೆ. ಎಂತ ಘೋಷವಾಗಿ ನಾನು ಈ ಪ್ರಸಂಗದಲ್ಲಿ ಹೇಳ್ತಾ ಮಾತುಗಳನ್ನು ಮುಗಿಸ್ತೇನೆ. ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ, ಜಗತ್ತಿಗೆ ಶಾಂತಿ ಬಯಸತಕ್ಕಂಥ ಯಜ್ಞೋಪವಿತಧಾರಿಗಳಿಗೆ, ಎಲ್ಲ ಯಜ್ಞೋಪವಿತಧಾರಿ ಸಮಾಜದ ಬಾಂಧವರೇ, ಈ ಮೂಲಕ ನಾವು ಸರ್ಕಾರಕ್ಕೆ ಅರಿಕೆ ಮತ್ತು ಎಚ್ಚರಿಕೆ ಎರಡನ್ನೂ ಕೂಡ ಕೊಡ್ತಾ ಇದ್ದೇವೆ. ನೋಡ್ರಯ್ಯ, ನಮ್ಮ ಸಮಾಜ ಯಾವಾಗಿದ್ರು ಕೂಡ
ಬ್ರಾಹ್ಮಣ ಬಹುಜನ ಪ್ರಿಯ ಸರ್ವೇ ಜನ ಸುಖಿನೋ ಭವಂತು ಅಂತ ಹೇಳಿ ಇಡೀ ಪ್ರಪಂಚಕ್ಕೆ ಎಲ್ಲರಿಗೂ ಕೂಡ ಶ್ರೇಯಸ್ಸನ್ನು ಬಯಸ್ತಕ್ಕಂಥ ಒಂದು ಸಮಾಜ, ಯಾರಿಗೂ ಕಾಣದೇ ಇರ್ತಕ್ಕಂಥ ಹಾಕೊಂಡಿರ್ತಕ್ಕಂಥ ಒಂದು 3 ಹೇಳಿನೋ 6 ಹೇಳಿನೋ ಅಂತ ಹೇಳಿ ಯಜ್ಞೋಪವೀತ ಯಾರಿಗೆ ಕಷ್ಟ ಮಾಡ್ತಪ್ಪ, ಏನೇ ತೊಂದರೆ ಮಾಡ್ತಿ ನಿಮಗೆ, ಅದೇನಪ್ಪ ನಿನ್ ಪಾಲ್ ಬೇಡಿತ್ತು, ಅದನ್ನೆಲ್ಲ ಕಟ್ ಮಾಡಿಸಿ ಅದನ್ನ ಹರಿಸಿ ಅದನ್ನ ಇಡೀ ಯಜ್ಞೋಪವೀತ ಸಮಾಜಕ್ಕೆ ಅಪಮಾನ ಮಾಡಿದ್ರಲ್ರಯ್ಯ. ದಯವಿಟ್ಟು ಈ ಮೂಲಕ ಮಾತಾಡ್ಲಿಕ್ಕೆ ಸಾಕಷ್ಟಿದೆ, ವಿಷಯ ಏನಿಲ್ಲ. ದಯವಿಟ್ಟು ಇರ್ತಕ್ಕಂಥವ್ರು ನಮ್ಮ ಸಮಾಜದ ಏಳಿಗೆಗಾಗಿ, ನಮ್ಮ ಸಮಾಜದ ವ್ಯವಸ್ಥಿತವಾಗಿರ್ತಕ್ಕಂಥ ತುಳಿತಕ್ಕಂಥ ಕಾರ್ಯ ನಡೀತಾ ಇದೆ, ಇದರ ಮುಖಾಂತರ ಹೇಳ್ತಾ ಇದ್ದೀನಿ. ಅದಕ್ಕೆ ಸಮಗ್ರ ಹಿಂದೂ ಸಮಾಜ ಇದಕ್ಕೆ ಬೆಂಬಲದಿಂದ ನಿಂತುಕೊಂಡು ಇದಕ್ಕೆ ಸಮಗ್ರವಾಗಿ ಇದಕ್ಕೆ ಬೆಂಬಲ ಸೂಚಿಸ್ತಾ ಇದ್ದಾರೆ. ಆದ ಕಾರಣ ನಾನು ಕೆಲವೊಂದು ಪದಗಳನ್ನು ಬಳಸಬಾರ್ದು, ನಾನು ಕೂಡ ರೈತ ಒಂದು ಹಿನ್ನೆಲೆಯಿಂದ ಬಂದ ಕಾರಣಕ್ಕೆ ನಮ್ಮ ಮಾತುಗಳು ಸ್ವಲ್ಪ ಬಿರುಸ್ತಾ ಇರ್ತವೆ. ಆದ್ರೂ ಕೂಡ ನಾನು ಕೇಳ್ತಾ ಇದ್ದೀನಿ, ದಯವಿಟ್ಟು ಇನ್ನು ಮುಂದೆ ನಮ್ಮ ಸಮಾಜಕ್ಕೆ ಎಲ್ಲ ರೀತಿಯಲ್ಲಿ ಇರ್ತಕ್ಕಂತಹ ಗೌರವವನ್ನ ಸರ್ಕಾರ ಕಂಡು ಸರ್ಕಾರ ಕೂಡ ಈ ಒಳ್ಳೆ ಒಂದು ಸಮಾಜದ ಉಪಯೋಗವನ್ನು ತಗೊಳ್ಬೇಕು ಅಂತ ಹೇಳಿ ಪ್ರಸ್ತುತ ಕೇವಲ ಜನವರ ತಕ್ಷದಲ್ಲ ಇದು ಹಿಂದಿನ ಜನಿವಾರ ತೆಗೆಸಿದ್ದು ಅತ್ಯಂತ ಖಂಡನೀಯ. ಆ ನಿಮಿತ್ತ ಜನವಾರಿದಾರಿಗಳಾಗಿರ್ತಕ್ಕಂಥ ನಾವೆಲ್ಲ ಸಮಾಜದವರು ಒಗ್ಗೂಡಿದ್ರ ಸರ್ಕಾರಕ್ಕೆ ಈ ಮೂಲಕ ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ. ಇದು ಬರೀ ಸ್ಯಾಂಪಲ್ ಅಷ್ಟೇ. ವಿದ್ಯಾರ್ಥಿಗಳಿಗೆ ಜನಿವಾರ ತೆಗೆಸಿ ನಮ್ಮ ಒಂದು ಸಮಾಜಕ್ಕೆ ಜನಿವಾರದಾರಿ ಸಮಾಜಕ್ಕೆ ಅವಮಾನ ಮಾಡಿದ್ದಕ್ಕಾಗಿ ಈ ಒಂದು ಪ್ರತಿಭಟನಾ ಇದನ್ನ ನಾವು ಹಮ್ಮಿಕೊಂಡಿದ್ದೀವಿ. ಮುಂದಿನ ದಿನಮಾನದಲ್ಲಿ ಧಾರ್ಮಿಕ ವಿಷಯಗಳಿಗೆ ಸಂಬಂಧಪಟ್ಟಂತೆ ಏನಾದರೂ ತೊಂದರೆ ಕೊಡುವಂತ ಧಕ್ಕೆ ಕೊಡುವಂತ ಒಂದು ಘಟನೆಗಳು ನಡೆದಿದ್ದೆ. ಸನಾತನ ಹಿಂದೂ ಧರ್ಮಕ್ಕೆ ಆತ್ಮೀಯ ಹಿಂದೂ ಬಾಂಧವರೇ, ಈ ದಿನ ನಾವುಗಳು ಯಾವ ರಾಜ್ಯದಲ್ಲಿ ಯಾವ ದೇಶದಲ್ಲಿ ಬದುಕ್ತಾ ಇದ್ದೇವೆ ಅಂತಕ್ಕಂಥದನ್ನ ವಿಚಾರ ಮಾಡ್ತಕ್ಕಂಥ ಪರಿಸ್ಥಿತಿಯಲ್ಲಿ ನಾವು ಈ ದಿನ ಬಂದು ನಿಂತಿದ್ದೇವೆ. ಇದು ಬಹಳ ದುಃಖದ ಸಂಗತಿ. ಯಾಕಂದ್ರೆ ಇಲ್ಲಿ ಬಹುಸಂಖ್ಯಾತರಿಗೆ ಅನ್ಯಾಯವಾಗ್ತದೆ, ಅಲ್ಪಸಂಖ್ಯಾತರು ಆರಾಮವಾಗಿದ್ದಾರೆ. ಆದ್ರ ಮಾಧ್ಯಮಗಳಲ್ಲಿ ಸೃಷ್ಟಿ ಆಗ್ತಿರ್ತಕ್ಕಂಥದ್ದು ಏನಂದ್ರ ಅದು ಬೇರೆ ರೀತಿಯಲ್ಲಿ ಆಗ್ತಾ ಇದೆ. ಇಲ್ಲಿ ಅಲ್ಪಸಂಖ್ಯಾತರೇ ಕಷ್ಟದಲ್ಲಿದ್ದಾರೆ ಅಂತಕ್ಕಂಥ ಪರಿಸ್ಥಿತಿಯನ್ನ ಈ ದಿನ ವಿವಿಧ ಮಾಧ್ಯಮಗಳು ವಿಷಯವನ್ನ ಬಿತ್ತರಿಸ್ತಾ ಇದ್ದಾವೆ. ಆದ್ರೆ ಮೂಲ ವಿಷಯ ಏನಂತಂದ್ರೆ ಬಹುಸಂಖ್ಯಾತರು ಆಗಿರ್ತಕ್ಕಂಥ ಈ ದೇಶದ ಹಿಂದೂ ಬಾಂಧವರು ಯಾವುದೋ ಒಂದು ರಾಜ್ಯ ಸರ್ಕಾರ ನಡೆಸ್ತಕ್ಕಂಥ CET ಪರೀಕ್ಷೆಯಲ್ಲಿ ಈಗ ನಮ್ಮ ಹಿರಿಯರು ಹೇಳಿದ ಹಾಗೆ ಒಳಗಡೆ ಒಂದು ಬಟ್ಟೆ ಒಳಗಡೆ ಧರಿಸ್ತಕ್ಕಂಥ ಒಂದು ಜನಿವಾರವನ್ನ ತೆಗೆಸಿ ಪರೀಕ್ಷೆ ಬರೆಸ್ತಕ್ಕಂಥ ಕೀಳು ಮಟ್ಟಕ್ಕೆ ರಾಜ್ಯ ಸರ್ಕಾರ ಹೋಗಿದ್ದು ಬಹಳ ಖಂಡನೀಯ ಅಂತೇಳಿ ನಾನು ಈ ಸಂದರ್ಭದಲ್ಲಿ ಹೇಳ್ತೇನೆ. ಯಾಕಂದ್ರೆ ಜನಿವಾರ ಇನ್ನೂ ಒಂದ್ ಕಡೆ ಎಲ್ಲೋ ಒಂದು ಪರೀಕ್ಷಾ ಕೇಂದ್ರದಲ್ಲಿ ಉದ್ದಟತನವನ್ನ ಮೆರೆದಿದ್ದಾನೆ. ಅಲ್ಲಿ ಇರ್ತಕ್ಕಂಥ ಯಾರೋ ಒಬ್ಬ ಪರೀಕ್ಷಾ ಸಿಬ್ಬಂದಿ ಅದನ್ನ ತಗೊಂಡು ನೀನು ಊರ್ಲಾಕೊಂಡ್ರೆ ಏನ್ ಮಾಡ್ಬೇಕು ಅಂತಕ್ಕಂಥ ಮಾತನ್ನ ಹೇಳಿರುವುದು ಬಹಳ ಖಂಡನಾರ್ಹ. ಆ ವ್ಯಕ್ತಿಯನ್ನ ಕೂಡಲೇ ಬಂಧಿಸಬೇಕು ಮತ್ತು ಆ ವ್ಯಕ್ತಿಗೆ ಕಠಿಣ ಶಿಕ್ಷೆಯನ್ನು ಕೂಡ ಒದಗಿಸಬೇಕು. ಇಲ್ಲಾಂದ್ರೆ ಈ ದಿನ ನಾವು ಮೌನ ಪ್ರತಿಭಟನೆಯನ್ನ ಮಾಡಿದ್ದೇವೆ. ಮುಂಬರ್ತಕ್ಕಂಥ ದಿನಮಾನಗಳಲ್ಲಿ ಪಂಜಿನ ಮೆರವಣಿಗೆಯಿಂದ ಹಿಡಿದು ಇಡೀ ರಾಜ್ಯವನ್ನ ಬಂದ್ ಮಾಡ್ತಕ್ಕಂಥ ಸ್ಥಿತಿಗೂ ಕೂಡ ಹೋಗಬಹುದು. ಹೀಗಾಗಿ ಕೂಡಲೇ ರಾಜ್ಯ ಸರ್ಕಾರ ಈ ವಿಷಯವನ್ನ ಗಂಭೀರವಾಗಿ ಪರಿಗಣಿಸಿ ಇಡೀ ಬಹುಸಂಖ್ಯಾತ ಹಿಂದೂ ಧರ್ಮೀಯರಲ್ಲಿ ಒಂದು ಕ್ಷಮೆಯನ್ನ ಕೋರ್ಬೇಕಂತೇಳಿ ನಾನು ಈ ಸಂದರ್ಭದಲ್ಲಿ ಬಹಳ ಕಠಿಣವಾದಂತ ಶಬ್ದಗಳಿಂದ ರಾಜ್ಯ ಸರ್ಕಾರವನ್ನ ಖಂಡಿಸಿ ಈ ಪ್ರತಿಭಟನೆಯ ಉದ್ದೇಶ ಈಗಾಗಲೇ ನಿಮ್ಮೆಲ್ಲರಿಗೂ ಗೊತ್ತಾಗಿದೆ. ನಾವು ಈಗಾಗಲೇ ನಮ್ಮ ಹಿರಿಯರು ಹೇಳಿರ್ತಕ್ಕಂಥ ರೀತಿಯಲ್ಲಿ ಇಡೀ ಜಗತ್ತಿಗೆ ಸರ್ವೇ ಜನ ಸುಖಿನೋ ಭವಂತು ಅಂತಕ್ಕಂಥ ಒಂದು ಸಂದೇಶವನ್ನ ಸಾರ್ತಕ್ಕಂಥ ಜನಿವಾರಧಾರಿಗಳ ಮೇಲೆ ಪ್ರಹಾರ ಆಗ್ತಾ ಇದೆ. ಇದು ಬಹಳ ಖಂಡನಾರ್ಹ. ಮುಂದಿನ ದಿನಮಾನಗಳಲ್ಲಿ ಇದೇನಾದರೂ ಮರುಕಳಿಸಿದ್ದಲ್ಲಿ ಆದಲ್ಲಿ ಇಡೀ ರಾಜ್ಯಾದ್ಯಂತ ಉಗ್ರ ಪ್ರತಿಭಟನೆ ಕೂಡ ಆಗ್ತದೆ. ಇದಕ್ಕೆ ಇಡೀ ರಾಜ್ಯದ ಸರ್ವ ಹಿಂದೂ ಬಾಂಧವರ ಬೆಂಬಲ ಕೂಡ ಖಂಡಿತ ಇರ್ತದೆ. ಈ ಕಾರ್ಯಕ್ರಮಕ್ಕೂ ಕೂಡ ಅಷ್ಟೇ, ಈ ಪ್ರತಿಭಟನೆಗೆ ಕೇವಲ ಜನಿವಾರಧಾರಿಗಳಲ್ಲ, ಇಡೀ ಹಿಂದೂ ಸಮಾಜದ ಬಾಂಧವರು ಕೂಡ ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಪ್ರತಿಭಟನಾ ಮೆರವಣಿಗೆಯನ್ನ ಯಶಸ್ವಿಗೊಳಿಸಿಕೊಟ್ಟಿದ್ದಾರೆ. ಅವರೆಲ್ಲರಿಗೂ ನಾನು ಈ ಆಯೋಜಕರ ಕಡೆಯಿಂದ ಧನ್ಯವಾದಗಳನ್ನ ಹೇಳಿ, ಈಗ ಕೆಲವೇ ನಿಮಿಷಗಳಲ್ಲಿ ತಹಸೀಲ್ದಾರ್ ಸಾಹೇಬರು ಬಂದು ನಮ್ಮ ಮನವಿಯನ್ನ ಸ್ವೀಕರಿಸಲಿದ್ದಾರೆ.
ಇಲ್ಲಿ ಮುಖಾಂತರವಾಗಿ ಈ ಮನವಿ ರಾಜ್ಯ ಪಾಲರಿಗೆ ಹೋಗ್ತದೆ. ಮುಂದೆ ನೋಡೋಣ ಶೀಘ್ರದಲ್ಲಿ ಇದಕ್ಕೇನು ಉತ್ತರ ಬರ್ತದೆ ರಾಜ್ಯ ಸರ್ಕಾರದಿಂದ ಅಂತೇಳಿ ನಾವು ಅವರ ಉತ್ತರಕ್ಕಾಗಿ ಕಾಯ್ತಾ ಇರ್ತೇವೆ. ಅದರ ಮೇಲೆ ನಮ್ಮ ಮುಂದಿನ ನಡೆಯನ್ನ ನಿರ್ಧರಿಸ್ತೇವೆ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಿಕ್ಕೆ ಇಷ್ಟಪಡ್ತೇನೆ. ಭಾರತ್ ಮಾತಾ ಕಿ, ಭಾರತ್ ಮಾತಾ ಕಿ. ಬಾಂಧವರಿಗೆ ನಮಸ್ಕಾರವನ್ನು ತಿಳಿಸುತ್ತಾ, ಹಾಗೆ ನಾಳೆ ಬಸವ ಜಯಂತಿ, ಹಾಗಾಗಿ ಬಸವ ಜಯಂತಿ ಶುಭಾಶಯಗಳನ್ನು ನಿಮ್ಮೆಲ್ಲರಿಗೆ ಕೋರ್ತಾ ಇದ್ದೇನೆ. ನಿಜವಾಗಿಯೂ ಒಂದು ದುರ್ದೈವಕರ ಸಂಗತಿ, ಪದೇ ಪದೇ ಧರ್ಮದ ಮೇಲೆ ಪ್ರಹಾರ ಆಗ್ತಾ ಇರೋದು. ಯಾಕಂದ್ರೆ ಪ್ರಹಾರ ಮಾಡ್ತಾ ಇರೋರು ನಮ್ಮನ್ನ ಟೆಸ್ಟ್ ಮಾಡ್ತಾ ಇದ್ದಾರೇನೋ, ನಾವು ಜಾಗೃತಿ ಇದ್ದೀವಿ ಇಲ್ಲೋ, ನಾವು ಜಾಗೃತಿ ಒಳಗೆ ಇಲ್ಲ ಅಂದ್ರೆ ಇವ್ರನ್ನ ಯಾವ ತರದ ಮೆತ್ತಗೆ ಮಾಡ್ಬೇಕು ಅನ್ನೋದು ವಿಚಾರದಲ್ಲಿ ಇರ್ತಾರೆ ಕೆಲವು ದುಷ್ಟಶಕ್ತಿಗಳು. ಹೀಗಾಗಿ ಇದೊಂದು ಜನಿವಾರದ ಏನಂದ್ರೆ ಒಂದು ಪರೀಕ್ಷೆ ಏನಂದ್ರೆ ಸಮಾಜಕ್ಕೆ ಜಾಗೃತಿ ಪರೀಕ್ಷೆ ಅಂತ ನಾವು ಅಟ್ಕೋಬೇಕು. ಮತ್ತು ಒಂದು ಸಂಘಟನಾ ದೃಷ್ಟಿಯಿಂದ ಏನಪ್ಪಾ ಅಂತಂದ್ರೆ ಜನಿವಾರ ವಿಷಯ ಬಂದಲ್ಲೇ ಮತ್ತೆ ಎಲ್ಲರೂ ಸೇರಿ ಇದೊಂದು ಪ್ರತಿಭಟನೆ ಮೂಲಕ ಸಂಘಟನೆ ಆಗಿದ್ದೀವಿ ಅಂತ ಹೇಳಿ ತಿಳ್ಕೋಬೇಕು. ಯಾಕಂದ್ರೆ ನಮ್ಮ ಹೇಳ್ತೀನಿ ಅದನ್ನೇ ದಯವಿಟ್ಟು ಒಂದ್ ಅರ್ಥ ಮಾಡ್ಕೋಬೇಕು. ನಮ್ಮ ಪ್ರಜಾಪ್ರಭುತ್ವ ವ್ಯವಸ್ಥೆಯಲ್ಲಿ, ನಮ್ಮ ಸಂವಿಧಾನ ವ್ಯವಸ್ಥೆಯಲ್ಲಿ ಮೂಲಭೂತ ಹಕ್ಕು ನಮ್ಮ ಧಾರ್ಮಿಕ ಸ್ವಾತಂತ್ರ್ಯವನ್ನು ಆಚರಿಸಿಕೊಳ್ಳುವುದು, ನಾನು ಯಾವುದೇ ಧರ್ಮದವರು ಇರಲಿ ಅವರು, ನಮ್ಮ ಧಾರ್ಮಿಕ ಸ್ವಾತಂತ್ರ್ಯ ನಮಗೆ ಸಂವಿಧಾನ ಕೊಟ್ಟ ಮೂಲಭೂತ ಹಕ್ಕು. ಅದನ್ನು ಪರಿಪಾಲನೆ ಮಾಡ್ಲಿಕ್ಕೆ ಪ್ರತಿಯೊಬ್ಬ ಭಾರತೀಯಗೂ ಹಕ್ಕಿದೆ. ನಾನಿವತ್ತು ಜನಿವಾರ ಧರಿಸಿರ್ಬೋದು, ಶಿವದಾರ ಧರಿಸಿರ್ಬೋದು, ಏನಿಲ್ಲ ಹಿಂದೂ ಧರ್ಮದಲ್ಲಿ ಉಡ್ದಾರ ಅಂತ ಇದ್ದೇ ಇರುತ್ತೆ. ನಾಳೆ ಈ ಶಿವದಾರಕ್ಕೂ ಕೈ ಹಾಕೋದಿಲ್ಲ ಅಂತ ಏನ್ ಗ್ಯಾರಂಟಿ? ನಾವು ಲಿಂಗಪ್ಪ ಹಾಕೊಂಡು ನಾವು ಪರೀಕ್ಷೆ ಒಳಗೆ ಬರ್ದೀವಿ. ಆದ್ರೆ ಇವತ್ತಿನ ಆಧುನಿಕ ವ್ಯವಸ್ಥೆ ಒಳಗೆ ಏನದ ಅಂತಂದ್ರೆ ಏನೋನೇ ಎಲೆಕ್ಟ್ರಾನಿಕ್ ಉಪಕರಣಗಳು ಬಂದಿರೋ ಅಲ್ಲಿ ಬಚ್ಚಿಟ್ಕೊಂಡಿರ್ತಾ, ಇಲ್ಲಿ ಬಿಚ್ಚಿಟ್ಕೊಂಡಿರ್ತಾ ಅಂತ ಅವ್ರು ತಿಳ್ಕೊಂಡಿರ್ಬೋದು. ಆದ್ರೆ ಧಾರ್ಮಿಕ ಸಂಕೇತಗಳ ಮೇಲೆ ಯಾಕೆ ಅವ್ರ ಕಣ್ಣು ನನಗೆ ಅರ್ಥ ಆಗ್ತಾ ಇಲ್ಲ. ಯಾರೋ ಒಬ್ಬ ದುಷ್ಟ ವ್ಯಕ್ತಿ ಮಾಡಿದ್ದನ್ನ, ಇಡೀ ಸಮಾಜಕ್ಕೆ ಅಪಮಾನ ಆಗುವಂತ ರೀತಿಯಲ್ಲಿ ಮಾಡಿದ್ದನ್ನ ಎಲ್ಲರೂ ಖಂಡಿಸಿದ್ದಾರೆ, ಎಲ್ಲರೂ ಒಕ್ಕೂರದಿಂದ ಖಂಡಿಸಿದ್ದಾರೆ. ಇವತ್ತು ಜನಿವಾರಕ್ಕೆ ಬಂದಂತ ಗತಿ ನಾಳೆ ಶಿವದಾರಕ್ಕೆ ಬರುತ್ತೆ, ಎಲ್ಲದಕ್ಕೂ ಬರುತ್ತೆ. ಇವತ್ತು ನೋಡಿದ್ರು ರೈಲ್ವೆ ಪರೀಕ್ಷೆಯಲ್ಲಿ ತಾಳಿ ಓಲೆಗಳನ್ನು ತೆಗೆಸ್ಬೇಕು ಅಂತೇಳಿ ಒಂದು ಆದೇಶ ಹೊರಡಿಸ್ಬಿಟ್ರು. ಅದೇ ಹೇಳ್ತೀನಿ. ಆದ್ರೆ ನಮ್ಮ ಧಾರ್ಮಿಕ ಸಂಕೇತಗಳು ಯಾಕೆ ಹಿಂತಕೊಂಡ್ರು? ಇಲ್ಲ, ಹಿಂದೂ ಸಮಾಜ ಜಾಗೃತಿ ಇದೆ, ತಾಳಿ ಕಟ್ಟಿದ ಓಲೆ ಕಟ್ಟಿದ ಅದು ನಮ್ಮ ಹೆಣ್ಣು ಮಕ್ಕಳ ಗರತಿ ಹೆಣ್ಣು ಮಕ್ಕಳ ಸಂಕೇತ ಅಂತಕ್ಕಂಥದ್ದು ಸಮಾಜದಿಂದ ಒಂದು ಸಂದೇಶ ಹೋಗ್ತವ್ರಿಗೆ. ಇಲ್ಲ ಅಂದ್ರೆ ಯಾಕಂದ್ರೆ ಪರೀಕ್ಷೆ ನಿಯಮಗಳನ್ನು ರೂಪಿಸೋರು ಎಲ್ಲೋ ಕೂತ್ಕೊಂಡು ಏನೇನೋ ರೂಪ ಮಾಡ್ಬಿಡ್ತಾರ. ಇಲ್ಲ ಇದು ಹಿಂಗಾಗ್ಬೋದು ಅಂತೇಳಿ. ಆದ್ರೆ ಅವ್ರಿಗೆ ಧಾರ್ಮಿಕ ಭಾವನೆಗಳು ಇರೋದಿಲ್ಲ. ಧಾರ್ಮಿಕ ಭಾವನೆಗಳು, ಹಿಂದೂ ಧರ್ಮ ನಿಂತಿರೋದು ಭಾರತ ದೇಶದ ಒಂದು ಧಾರ್ಮಿಕ ನೆಲೆ ಮೇಲೆ, ಧಾರ್ಮಿಕ ಭಾವನೆಗಳ ಮೇಲೆ, ನಮ್ಮ ಸಂಕೇತಗಳ ಮೇಲೆ. ಯಾಕಂದ್ರೆ ಬಹುಶಃ ಮಟ್ಟಿಗೆ ಹಿಂದೂ ಧರ್ಮದಲ್ಲಿ ಇರ್ತಕ್ಕಂಥ ಧಾರ್ಮಿಕ ಸಂಕೇತಗಳು ಇನ್ನೂ ಜಾಸ್ತಿ ಇದೆ. ಒಬ್ರು ಉದ್ದನಾಮ ಹಾಕ್ತಾರ, ಒಂದು ಅಡ್ಡನಾಮ ಹಾಕ್ತಾರ, ಒಬ್ರು ಲಿಂಗಪ್ಪ ಕರ್ತಾರ, ಒಬ್ರು ಜನಿವಾರ ಕರ್ತಾರ. ಎಲ್ಲವೂ ಕೂಡ ಒಂದೇ ಧರ್ಮದಡಿಯಲ್ಲಿ ಬರ್ತದೆ. ನಾವೆಲ್ಲ ಭಾರತೀಯರು, ನಾವೆಲ್ಲ ಸ್ವತಂತ್ರರು, ನಮ್ಮ ಧರ್ಮವನ್ನು ಆಚರಣೆ ಮಾಡ್ಕೊಳ್ಳಕ್ಕೆ. ಮತ್ತು ಇವತ್ತು ನನ್ನ ಧರ್ಮದ ಮೆರವಣಿಗೆ ಶಾಂತಿಯುತವಾಗಿ ಆಚರಣೆ ಮಾಡಕ್ಕೆ ಯಾರ್ಯಾರಿಗೂ ಏನೋ ಅಭ್ಯಂತರ ಇಲ್ಲ. ಇದು ನಮಗೆ ಧಾರ್ಮಿಕ ಹಕ್ಕು, ನಮ್ಗೆ ಧಾರ್ಮಿಕ ಸ್ವಾತಂತ್ರ್ಯ ಕೊಟ್ಟಿರ್ತಕ್ಕಂಥದ್ದು. ಇದನ್ನ ನಾವು ಅರ್ಥ ಮಾಡ್ಕೋಬೇಕು. ಅದು ಅಲ್ಲದೆ ಮೊನ್ನೆ ಕಾಶ್ಮೀರದ ಪಹಲ್ಗಾಮ್ನಲ್ಲಿ ಒಂದು ದೊಡ್ಡ ಘೋರ ದುರಂತ ಆಯ್ತು. ಇದರ ಒಂದು ಭಾಗನೇ. ಯಾಕಂದ್ರೆ ಧರ್ಮವನ್ನ ಪರೀಕ್ಷೆ ಮಾಡಬೇಕು, ಧರ್ಮದವರು ಪರೀಕ್ಷೆ ಮಾಡಬೇಕು, ಇವ್ರ ಮೇಲೆ ನಾವು ಪ್ರಹಾರ ಮಾಡಬೇಕು ಅಂತಕ್ಕಂಥದ್ದು. ಅದನ್ನ ಸರ್ವತ್ರವಾಗಿ ವಿಶ್ವವ್ಯಾಪಿ ಜನ ಖಂಡಿಸಿದ್ದಾರೆ. ಪಹಲ್ಗಾಮಲ್ಲಿ ಆಗಿರ್ತಕ್ಕಂಥ ದಾಳಿಯನ್ನ ಒಂದು ಧರ್ಮದವ್ರನ್ನ ಗುರಿ ಇಟ್ಕೊಂಡು ಯಾವುದೇ ಕಾರಣಕ್ಕೂ ಆ ಕೆಲಸ ಮಾಡಬಾರ್ದು. ಅವ್ರು ಮಾಡಿದವರು ಯಾವುದೇ ಧರ್ಮಕ್ಕೆ ಮತ್ತು ಯಾವುದೇ ಇದಕ್ಕೆ ಸೇರಿದವರಲ್ಲ. ಅವರಿಗೆ ಮನುಷ್ಯತ್ವವಿಲ್ಲ, ರಾಕ್ಷಸತ್ವ ಇದೆ. ಹೀಗಾಗಿ ಅವರ ಪ್ರಹಾರ ಮಾಡಿದ್ದಾರೆ ಅಂತ ನಾವು ಅನ್ಕೋಬೇಕು. ಹಾಗಾಗಿ ಈ ಪಹಲ್ಗಾಮ್ ವಿಷಯದಲ್ಲಿ, ಈ ಜನಿವಾರ ವಿಷಯದಲ್ಲಿ ಕೂಡ ನಾವೆಲ್ಲರೂ ಜಾಗೃತರಾಗಿರ್ಬೇಕು, ಒಕ್ಕಟ್ಟಾಗಿರ್ಬೇಕು. ಎಲ್ಲಿ ಒಕ್ಕಟ್ಟಿದೆ ಅಲ್ಲಿ ಶಕ್ತಿ ಇದೆ, ಎಲ್ಲಿ ಶಕ್ತಿ ಇದೆ ಅಲ್ಲಿ ಒಂದು ಸಂದೇಶ ಹೋಗ್ತದೆ. ಇಲ್ಲಪ್ಪ ಅವ್ರು ಒಗ್ಗಟ್ಟಾಗಿದ್ದಾರೆ, ಅವ್ರನ್ನ ತೊಡಬಾರ್ದು ಅಂತೇಳಿ. ಹೀಗಾಗಿ ದಯವಿಟ್ಟು ನಾನು ಸಮಾಜ ಬಾಂಧವರಲ್ಲಿ ವಿನಂತಿ ಮಾಡ್ಕೊಳ್ತೇನೆ, ಒಂದು ಜನಿವಾರದ ಪ್ರತಿಭಟನೆ ಅಲ್ಲ, ಮುಂದೆ ಆದ್ರೂ ಕೂಡ ಯಾವುದೇ ರೀತಿಯಿಂದ ಧರ್ಮದ ಮೇಲೆ ಪ್ರಹಾರಗಳಾದ್ರೆ ಈ ತರ ಜಾಗೃತಿ ಇದ್ರೆ ತಾನೇ ನಿಲ್ತದೆ. ಆ ಮತ್ ಬೇರೆ ಯಾವುದೇ ರೀತಿಯಿಂದ ಧರ್ಮದ ಮೇಲೆ ಪ್ರಹಾರಗಳಾದ್ರೆ ಕೂಡ ಎಲ್ಲ ಸಮಾಜದವರು ಒಗ್ಗಟ್ಟಾಗಿ ಪ್ರತಿಭಟನೆ ಮಾಡಬೇಕು, ಸರ್ಕಾರಕ್ಕೆ ಜಾಗೃತಿ ಮುಟ್ಟಿಸಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಹೇಳಿ ನನ್ನ ಎರಡು ಮಾತುಗಳನ್ನು ಮುಗಿಸ್ತೇನೆ. ನಮಸ್ಕಾರ. ನೀತಿಗೆ ಜನಿವಾರವನ್ನು ಇಳಿಸಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ, ಜನಿವಾರವನ್ನು ತೆಗೆದು ಪರೀಕ್ಷೆ ಬರೆಯಲು ಆದೇಶ ನೀಡಿರ್ತಕ್ಕಂಥ ರಾಜ್ಯ ಸರ್ಕಾರಕ್ಕೆ, ಭಾರತ್ ಮಾತಾ ಕಿ, ಸನಾತನ ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ, ಹಿಂದೂ ಧರ್ಮಕ್ಕೆ, ಸನಾತನ ಹಿಂದೂ ಧರ್ಮಕ್ಕೆ, ಭಾರತ್ ಮಾತಾ ಕಿ. ಇಂದು
ಜನವಾರಧಾರಿಗಳಿಗೆ ಅವಮಾನಗೊಳಿಸುವುದಕ್ಕಾಗಿ ಜನವಾರಧಾರಿಗಳು ಹಾಗೂ ಇತರ ಸಂಘಟನೆಗಳು ಸರ್ವ ಸಮಸ್ತ ನಮ್ಮ ಹಿಂದೂ ಸಂಘಟನೆಯರು ಎಲ್ಲರೂ ಬೆಂಬಲ ಕೊಡೋದಕ್ಕೆ ತಹಸೀಲ್ದಾರರಿಗೆ ಮುಖಾಂತರ ರಾಜ್ಯಪಾಲರಿಗೆ ಮತ್ತು ಮುಖ್ಯಮಂತ್ರಿಯವರಿಗೆ ಮನವಿ ಕೊಡ್ತಾ ಇದ್ದೀವಿ. ಅದನ್ನ ತಾಂಡ್ರೆ ಆಸ್ಪತ್ರೆ ಹೋಗ್ತಾರೆ. ಮಾನ್ಯ ತಹಶೀಲ್ದಾರ ಮುಖಾಂತರ ಈ ಪ್ರತಿಭಟನಾ ಮನವಿ ಪತ್ರವನ್ನ ಸಲ್ಲಿಸ್ತಾ ಇದ್ದಾವೆ. ಇತ್ತೀಚೆಗೆ ದಿನಾಂಕ 16 ಮತ್ತು 17ರಂದು ಜರುಗಿದ ಸಿಇಟಿ ಪರೀಕ್ಷೆಯಲ್ಲಿ ಬೀದರ್, ಶಿವಮೊಗ್ಗ, ಬೆಂಗಳೂರು ಹಾಗೂ ಧಾರವಾಡ ಸಿಇಟಿ ಪರೀಕ್ಷಾ ಕೇಂದ್ರಗಳಲ್ಲಿ ಪರೀಕ್ಷೆಗೆ ಹಾಜರಾಗಿದ್ದ ಬ್ರಾಹ್ಮಣ ವಿದ್ಯಾರ್ಥಿಗಳಿಗೆ ಒತ್ತಾಯಿಸಿ ಜನಿವಾರವನ್ನು ಕತ್ತರಿಸಿ ತೆಗೆದ ಘಟನೆಯನ್ನು ವಿಪ್ರ ಸಮಾಜ ಹಾಗೂ ಜನಿವಾರಧಾರಿಗಳ ಸಮಾಜ ತೀವ್ರವಾಗಿ ಖಂಡಿಸುತ್ತದೆ. ಶಿವಮೊಗ್ಗ ಜಿಲ್ಲೆ ತೀರ್ಥಹಳ್ಳಿಯ ಆದಿಚುಂಚನಗಿರಿ ಕಾಲೇಜಿನ ಪರೀಕ್ಷಾ ಕೇಂದ್ರ, ಬೀದರಿನ ಸಾಯಿ ಸ್ಫೂರ್ತಿ ಪರೀಕ್ಷಾ ಕೇಂದ್ರಗಳಲ್ಲಿ ಬಲವಂತವಾಗಿ ಜನಿವಾರ ಧರಿಸಲಾಗಿದೆ. ಜನಿವಾರ ತೆಗೆಯಲು ಒಪ್ಪದ ವಿದ್ಯಾರ್ಥಿಯನ್ನು ಪರೀಕ್ಷೆಯಲ್ಲೂ ಬಿಡದೆ ತಡೆ ಹಿಡಿದಿರುತ್ತಾರೆ. ಜನಿವಾರವನ್ನು ತೆಗೆಯಬೇಕೆಂದು ಸರ್ಕಾರದ ಯಾವುದೇ ಮಾರ್ಗಸೂಚಿ ಇಲ್ಲದಿದ್ದರೂ ಕೂಡ ಪರೀಕ್ಷಾ ಕೇಂದ್ರದ ಸಿಬ್ಬಂದಿಗಳು ಕೇವಲ ನಮ್ಮ ಸಮಾಜ ವಿದ್ಯಾರ್ಥಿಗಳಿಗೆ ಉದ್ದೇಶ ಪೂರ್ತಿಯಾಗಿ ಕಿರುಕುಳ ನೀಡುವ ದುರ್ದೇಶವನ್ನು ಹೊಂದಿದಂತೆ ಮೇಲ್ನೋಟಕ್ಕೆ ಕಂಡು ಬರುತ್ತದೆ. ಈ ಘಟನೆಯನ್ನು ಬ್ರಾಹ್ಮಣ ಸಮಾಜ ಹಾಗೂ ಜನಿವಾರಧಾರಿಗಳ ಸಮಾಜ ಹಾಗೂ ಸಮಗ್ರ ಹಿಂದೂ ಸಮಾಜ ತೀವ್ರವಾಗಿ ವಿರೋಧಿಸುತ್ತದೆ. ಯಜ್ಞೋಪೀಠದ ಮಹತ್ವವನ್ನು ಅರಿದೇ ಇಂತಹ ಅನಗತ್ಯ ಘಟನೆಗಳಿಗೆ ಕಾರಣವಾದ ವಿದ್ಯಾರ್ಥಿಗಳ ಭವಿಷ್ಯದ ಜೊತೆ ಚೆಲ್ಲಾಟ ಮಾಡಿದ ಸಿಬ್ಬಂದಿಗಳಿಗೆ ಪ್ರೇರೇಪಣೆ ನೀಡಿದ ಮೇಲಾಧಿಕಾರಿಗಳನ್ನು ಪತ್ತೆ ಹಚ್ಚಿ ಸೇವೆಯಿಂದಲೇ ಅಮಾನತುಗೊಳಿಸುವಂತೆ ಕ್ರಮ ಕೈಗೊಳ್ಳಬೇಕೆಂದು ಹಾಗೂ ನೊಂದ ವಿದ್ಯಾರ್ಥಿಗಳ ಮುಂದಿನ ಭವಿಷ್ಯ ಹಾಳಾಗದಂತೆ ಸೂಕ್ತ ನ್ಯಾಯ ಒದಗಿಸಿಕೊಡುವಂತೆ ಕುಷ್ಟಗಿ ತಾಲೂಕಾ ಬ್ರಾಹ್ಮಣ ಸಮಾಜ ಹಾಗೂ ಜನಿವಾರಧಾರಿಗಳ ಸಮಾಜ ಹಾಗೂ ಸಮಗ್ರ ಹಿಂದೂ ಸಮಾಜದ ಪರವಾಗಿ ನಾವೆಲ್ಲ ಆಗ್ರಹಿಸುತ್ತೇವೆ. ಅಲ್ಲದೆ ಇಂದು ನಡೆಯುತ್ತಿರುವ ರೈಲ್ವೆ ಇಲಾಖೆಯ ನರ್ಸಿಂಗ್ ಸೂಪರಿಂಟೆಂಡೆಂಟ್ ಹುದ್ದೆಗಾಗಿ ಪರೀಕ್ಷೆ ಬರೆಯುತ್ತಿರುವ ವಿದ್ಯಾರ್ಥಿಗಳೇ ಮತ್ತೆ ಜನಿವಾರ, ಮಂಗಳಸೂತ್ರ ಇತ್ಯಾದಿಗಳನ್ನು ಧರಿಸಿ ಬಂದು ಪರೀಕ್ಷೆ ಬರೆಯಲು ಅವಕಾಶವಿಲ್ಲವೆಂದು ಸುತ್ತೋಲೆ ಹೊರಡಿಸಿದ್ದನ್ನು ಕೇಂದ್ರ ಸರ್ಕಾರದ ರೈಲ್ವೆ ಇಲಾಖೆಯ ರಾಜ್ಯ ಸಚಿವರು ಜನಿವಾರ, ಮಂಗಳಸೂತ್ರವನ್ನು ತೆಗೆಯವಾಗಿಲ್ಲಬೇಕೆಂದು ತಮ್ಮ ಎಕ್ಸ್ ಖಾತೆಯಲ್ಲಿ ತಿಳಿಸಿರುತ್ತಾರೆ. ಇದೇ ರೀತಿ ಇನ್ನು ಮುಂದೆ ಪದೇ ಪದೇ ಇಂತಹ ಘಟನೆಗಳು ನಡೆಯದಂತೆ ಕೇಂದ್ರ ಹಾಗೂ ರಾಜ್ಯ ಸರ್ಕಾರಗಳು ಶಾಶ್ವತ ಆದೇಶ ಹೊರಡಿಸಬೇಕೆಂದು ಈ ಮೂಲಕ ಆಗ್ರಹಿಸುತ್ತೇವೆ. ನಮ್ಮ ಭಾರತ ದೇಶದಲ್ಲಿ ಉಗ್ರಗಾಮಿಗಳ ಚಟುವಟಿಕೆ ಬಹಳ ಆಗಿಬಿಟ್ಟಿದೆ. ಹಿಂದೂಗಳಿಗೆ ಬಹಳ ಕಷ್ಟ ಆಗ್ತದೆ. ಮೊನ್ನೆ ಪ್ರವಾಸಕ್ಕಾಗಿ ಜಮ್ಮು ಕಾಶ್ಮೀರಕ್ಕೆ ವಿಹಾರಕ್ಕಾಗುವಂತ 26 ಜನ ಅಮಾಯಕರನ್ನ ಬರ್ಬರವಾಗಿ ಹತ್ಯೆ ಮಾಡಿದ್ದಾರೆ. ಅದನ್ನು ಖಂಡಿಸ್ತೀವಿ ಮತ್ತು ವಿರೋಧಿಸ್ತೀವಿ. ಅದನ್ನ ಮಾತಾಡೋರು ನಮ್ಮ ಉಮೇಶ್ ಅದರ ಒಂದು 4 ಮಾತಾಡಬೇಕು ಮತ್ತು ಮನೆ ಪತ್ರ ಓಟ್ ಬಂದು ಕೇಳ್ಕೊತೀವಿ. ಕರ್ನಾಟಕ ರಾಜ್ಯದ ಘನವೆತ್ತ ರಾಜ್ಯಪಾಲರಾಗಿರ್ತಕ್ಕಂಥ ಮಾನ್ಯ ತಹಶೀಲ್ದಾರ್ ಮುಖಾಂತರ ಭಯೋತ್ಪಾದಕರು ಅಮಾಯಕ ಮುಗ್ಧ ಹಿಂದೂ ಪ್ರವಾಸಿಗರ ಮೇಲೆ ದಾಳಿ ಮಾಡಿ ಸುಮಾರು 26 ಜನರನ್ನು ಹೀನಾಯವಾಗಿ ಮನುಷ್ಯತ್ವವಿಲ್ಲದ ಕ್ರೂರ ರಾಕ್ಷಸಿ ಪ್ರವೃತ್ತಿಯಂತೆ ವರ್ತಿಸಿ ಧರ್ಮಾಧಾರಿತವಾಗಿ ವಿಂಗಡಿಸಿ ಹತ್ಯೆಗೈದ ಉಗ್ರಗಾಮಿ ಪ್ರತಿಭಟನೆಕಾರರ ಕೃತ್ಯವನ್ನು ಕುಷ್ಟಗಿ ತಾಲೂಕಾ ಇಡೀ ಬ್ರಾಹ್ಮಣ ಸಮಾಜ ಸಮೇತ ಇಡೀ ಹಿಂದೂ ಧರ್ಮದ ಬಾಂಧವರೆಲ್ಲರೂ ಸೇರಿ ಸಮಾಜ ಇದನ್ನ ತೀವ್ರವಾಗಿ ಖಂಡಿಸುತ್ತದೆ. ದೇಶದ ಸುರಕ್ಷತೆಗಾಗಿ ಹಾಗೂ ಅಭಿವೃದ್ಧಿಗೆ ಕಂಟಕವಾಗಿರುವ ಇಂತಹ ಸಮಾಜಘಾತುಕ ಶಕ್ತಿಗಳ ಮೂಲೋತ್ಪಾಟನೆ ಮಾಡುವಲ್ಲಿ ರಾಜ್ಯ ಸರ್ಕಾರ ಹಾಗೂ ಕೇಂದ್ರ ಸರ್ಕಾರ ಸೂಕ್ತ ಕ್ರಮವನ್ನ ಕೈಗೊಳ್ಳಬೇಕು ಅಂತೇಳಿ ಈ ಮುಖಾಂತರವಾಗಿ ನಾವು ತಹಶೀಲ್ದಾರರ ಮುಖಾಂತರ ರಾಜ್ಯಪಾಲರಿಗೆ ಮನವಿಯನ್ನ ಸಲ್ಲಿಸ್ತಿದ್ದೇವೆ. ಈ ಮನವಿಯನ್ನ ತಾಲೂಕಾ ದಂಡಾಧಿಕಾರಿಗಳು ಸ್ವೀಕರಿಸಬೇಕಂತೇಳಿ ಅವರಲ್ಲಿ ಕೇಳ್ಕೊಳ್ತೇವೆ. ಎಲ್ಲರೂ ಕೂಡಿ ಇವತ್ತಿನ ದಿವಸ ಒಂದು 2 ಮನವಿಗಳನ್ನ ತಾವು ಸಲ್ಲಿಸಿದ್ರಿ. ಒಂದು ಪಹಲ್ಗಾಂವ್ ಘಟನೆ ಹಾಗೂ ಒಂದು ಸಿಇಟಿ ಪರೀಕ್ಷೆಯಲ್ಲಿ ಜನಿವಾರವನ್ನ ತೆಗೆದ ಬಗ್ಗೆ. ಈ 2 ಮನವಿಗಳನ್ನ ಮಾನ್ಯ ಘನವೆತ್ತ ರಾಜ್ಯಪಾಲರಿಗೆ ಮಾನ್ಯ ಜಿಲ್ಲಾಧಿಕಾರಿಗಳ ಮುಖಾಂತರ ಇದನ್ನ ಕಳುಹಿಸಿ ಸರ್ಕಾರದ ಗಮನವನ್ನು ಸೆಳೆದು ಸೂಕ್ತ ಕ್ರಮ ವಹಿಸಲು ಇದನ್ನು ಕಳಿಸ್ತಾ ಇದ್ದೇನೆ. ತಾವು ಶಾಂತ ರೀತಿಯಿಂದ ಪ್ರತಿಭಟನೆಯ ಮೂಲಕ ನಮ್ಗೆ ಈ ಮನವಿಯನ್ನು ಸಲ್ಲಿಸಿದ್ರಿ. ತಾವೆಲ್ಲರೂ ಈ ಪ್ರತಿಭಟನೆಯನ್ನು ಇಲ್ಲೇ ಮುಕ್ತಾಯಗೊಳಿಸಬೇಕಂತ ಕೇಳ್ಕೊಂತ ತಾವೆಲ್ಲರೂ ಧನ್ಯವಾದಗಳು. ಇಲ್ಲಿಯವರೆಗೂ ಈ ಮೌನ ಪ್ರತಿಭಟನೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನ ಯಶಸ್ವಿಗೊಳಿಸಿಕೊಟ್ಟಿರ್ತಕ್ಕಂಥ ವಿವಿಧ ಸಮಾಜ ಮತ್ತು ಇಡೀ ಹಿಂದೂ ಸಮಾಜದ ಬಾಂಧವರಿಗೆ ಧನ್ಯವಾದಗಳನ್ನ ಹೇಳುವುದರ ಮುಖಾಂತರವಾಗಿ ಈ ಕಾರ್ಯಕ್ರಮವನ್ನ ಇಲ್ಲಿಗೆ ವಿಸರ್ಜನೆ ಮಾಡ್ತಾ ಇದ್ದೇವೆ.
ಭಾರತ್ ಮಾತಾ ಕಿ बोलो ಭಾರತ್ ಮಾತಾ ಕಿ ಸನಾತನ ಹಿಂದೂ ಧರ್ಮಕ್ಕೆ ಧನ್ಯವಾದಗಳು.